ನಿನಗೆಷ್ಟು ಸಲ ಹೇಳಿದ್ದೀನಿ, ನೀನು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬಾರ್ದು, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ಒಂದ್ ನಿಮಿಷ ಇರು. ಇದರಲ್ಲಿ ಚೆಲ್ವಿ ನಂಬರ್ ಇದೆ, ಒಂದ್ಸಲ ಫೋನ್ ಮಾಡು. ಸ್ಪೀಕರ್ಗೆ ಹಾಕು. ಹಲೋ ಚೆಲ್ವಿ, ನಾನಮ್ಮ ವೆಂಕಿಯವರಮ್ಮ ಮಾತಾಡ್ತಿದ್ದೀನಿ. ಸ್ವಲ್ಪ ವೆಂಕಿನ್ ಕರಿತೀಯಾ? ಇಲ್ಲೇ ಅವನೇ, ವಿಡಿಯೋ ಕಾಲ್ ಮಾಡ್ತೀನಿ ತಡೀರಿ. ವೆಂಕಿ ವೆಂಕಿ, ನಿಮ್ಮಮ್ಮ ಫೋನ್ ಮಾಡಿದ್ದಾರೆ. ವೆಂಕಿ, ಓಯ್, ಫೋನ್ ಮಾಡಿದ್ರೆ ಅದ್ಯಾಕೆ ಹಂಗ್ ಗುರ್ರ ಅಂತ ಇದೆಯಾ? ಭಾವನಾ, ಅವನ್ಗೇನು ಗೊತ್ತಾಗಿದೆ ಅನ್ನೋದು ಮಾತ್ರ ನಿಜ ಅಮ್ಮ. ಇರು, ಅವನ್ ಮನೆಗ್ ಬರ್ಲಿ, ಏನು ಅಂತ ವಿಚಾರಿಸೋಣ. ಅಮ್ಮ, ಅಣ್ಣ ಹೇಗಿದ್ರು ದೇವಸ್ಥಾನದ ಹತ್ರನೇ ಇದ್ದಾನೆ, ನಾನು ಅಲ್ಲಿಗೆ ಹೋಗ್ಲಾ? ಬೇಡ ಬೇಡ, ಅವನ್ ಬರೋವರೆಗೂ ಕಾಯೋಣ. ನೀನ್ ತಾಳ್ಮೆಯಿಂದ ಇರು, ಆ ದೇವ್ರಿದಾನೆ. ಬೆಂಕಿ, ನಿಜ ಹೇಳೋ, ಅವನ್ ಯಾರು ಅಂತ ಗೊತ್ತಾಯ್ತೇನೋ? ನೋಡು, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನಿಜ ಹೇಳು. ನಿನ್ನ ನೋಡ್ತಿದ್ರೆ ಅವನ್ ಯಾರು ಅಂತ ಗೊತ್ತಾಗಿದೆ ಅನಿಸ್ತಿದೆ. ಯಾರು ಅಂತ ಹೇಳೋ. ಅಣ್ಣ, ಅವನ್ ಯಾರು ಅಂತ ನಿಂಗೆ ಗೊತ್ತಾಯ್ತಾ? ಎಲ್ಲಿದ್ದಾನಣ್ಣ? ಅಣ್ಣ, ನಿಜ ಹೇಳ್ತಿದ್ಯಾ? ಅವ್ನು ಯಾರು ಅಂತ ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ? ಅಥವಾ ನಮ್ಮಿಬ್ಬರಿಗೆ ಹೇಳ್ಬಾರ್ದು ಅಂತ ಅವನು ಏನಾದ್ರೂ ಧಮಕಿ ಹಾಕಿದಾನ? ನನಗೆ ಯಾಕೋ ನಿನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಣ್ಣ. ನೀನ್ ಸುಳ್ಳು ಹೇಳ್ತಿದ್ಯಾ? ನೋಡು, ಅವನ್ ಯಾರು ಅಂತ ಹೇಳಿದ್ರೆ ಹಾಳಾಗಿರೋ ನನ್ನ ಜೀವನ ಸರಿ ಹೋಗ್ಬಹುದು. ತಪ್ಪೇ ಮಾಡ್ದೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅದನ್ನ ನೀನ್ ನೋಡ್ತಿಲ್ವಾ? ಅವನ್ ಯಾರು ಅಂತ ಹೇಳು ಅಣ್ಣ. ಚಿನ್ನಮರಿ, ಓ, ಬೆಳಗ್ಗೆ ನಾನು ಮನೆಯಿಂದ ಹೊರಗೆ ಹೋಗೋದು ಬೇಡ ಅಂದಿದ್ದಕ್ಕೆ ಇನ್ನೂ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ನನ್ನ ಚಿನ್ನುಮರಿಗೆ ನನ್ನ ಮೇಲೆ ತುಂಬ ಕೋಪ ಬಂದಿದ್ಯಾ? ಏನು ಕೋಪನೂ ಇಲ್ಲ. ಹಾಗಾದ್ರೆ ನನ್ನ ಮೇಲೆ ತುಂಬ ಬೇಜಾರಿದೆಯೋ ಏನೋ? ಯಾಕೆ ಬೇಜಾರು ಚಿನ್ನುಮರಿ? ಹೇಳಿದ್ನಲ್ಲ, ನಂಗೇನು ಬೇಜಾರು ಇಲ್ಲ ಅಂತ. ಏನು ಬೇಕು ನಿಮಗೆ? ಕಾಫಿ ಬೇಕಾ, ತಿಂಡಿ ಬೇಕಾ? ಹೇಳಿ ಮಾಡಿಕೊಡ್ತೀನಿ. ನೋಡಿ ಚಿನ್ನಮರಿ, ನೀವು ಹೀಗೆಲ್ಲ ಇದ್ರೆ ನನ್ನ ಕೈ ಕಾಲು ಅಲ್ಲಾಡೋದಿಲ್ಲ. ನೀವು ನಗ್ನಗ್ತಾ ಸಂತೋಷವಾಗಿದ್ದರೆ ಮಾತ್ರ ನನಗೂ ಸರಿಯಾಗಿರೋಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಇದ್ದೀರಿ? ನಾನು ಖುಷಿಯಾಗಿ ಇದ್ದೀನಿ ಅಂತ ಹೇಳ್ತಿದ್ದೀನಲ್ಲ. ಫೈನ್,
ಮೂಡ್ ಚೇಂಜ್ ಮಾಡೋಕ್ಕೆ ನಾನು ಒಂದು ಹಾಡು ಹಾಡ್ಬಿಡ್ಲಾ? ಅಯ್ಯಯ್ಯೋ ಬೇಡ ಬೇಡ ಬೇಡ. ನಿಮ್ಮ ಥರ ಕೋಗಿಲೆ ಕಂಠದವ್ರ ಪಕ್ಕದಲ್ಲಿದ್ದಾಗ ನಾನು ಹಾಡಿದ್ರೆ ಏನು ಚೆನ್ನಾಗಿರುತ್ತೆ. ಒಂದು ಕೆಲಸ ಮಾಡೋಣ, ನೀವೇ ಒಂದು ಹಾಡು ಹಾಡ್ಬಿಡಿ. ನಂಗೆ ಇವಾಗ ಹಾಡು ಹಾಡೋದಕ್ಕೆ ಮೂಡಿಲ್ಲ. ಬೇಕಾದಾಗೆಲ್ಲ ಹಾಡು ಹಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ, ಈಗ ಹಾಡಲ್ಲ ಅಂದರೆ ಹೇಗೆ? ಇವಾಗ ಯಾವ ಹಾಡು ಬೇಡ, ಏನು ಬೇಡ, ಬನ್ನಿ ಊಟ ಮಾಡಿ. ಮೊದಲು ಹಾಡು, ಆಮೇಲೆ ಊಟ. ಎಲ್ಲಿ ಹಾಡಿ? ನಂಗೆ ಈಗ ಹಾಡು ಹಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದೆ ಅಲ್ವಾ? ಚಿನ್ನು ಮರಿ, ನನ್ನ ಮಾತನ್ನೇ ಕೇಳೋದಿಲ್ವಾ ನೀವು? ಇವತ್ತು ಹೊರಗಡೆ ಬಿಡೋದಿಲ್ಲ ಅಂತ ಕೋಪ ಮಾಡ್ಕೊಂಡಿರೋರು ನಾಳೆ ದಿವಸ ಹೊರಗೆ ಬಿಟ್ಟ ಮೇಲೆ ನನ್ನೇ ಬಿಟ್ಟು ಹೋಗ್ಬಿಟ್ರೆ ನಾನೇನು ಮಾಡಲಿ? ಇಲ್ಲ, ನೋ, ನೀವು ಹೊರಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನೀವು ನನ್ನಲ್ಲೇ, ನನ್ನ ಜೊತೆನೇ ಇರಬೇಕು. ಎಸ್.